ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀರೋ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕು ಅಂತ ಏನು ಮಾಡಬೇಕು ಅಂತ ಬೆಳಗ್ಗೆನೇ ಚಿಂತೆ ಬರ್ತೈತಿ. ಹಂಗಾಗಿ ಪಾಲಕ್ ರೈಸ್ ಮಾಡೋಣ ಅಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದಕ್ಕೆ ಏನೇನು ಬೇಕಾಕತಿ ಅಂತ ನೋಡೋಣ ಬನ್ನಿರಿ. ನೀರುಳ್ಳಿ, ಟೊಮೆಟೊ ಹಣ್ಣು, ಪಾಲಕ್, ಬಟಾಣಿ ಕಾಳು ಅಷ್ಟಿದ್ರೆ ಸಾಕು. ಪಾಲಕ್ ಸೊಪ್ಪು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು ಸ್ವಲ್ಪ ಬೇಯಿಸೋಕ್ಕಿಡಣ್ರಿ. ಕಲರ್ ಚೆನ್ನಾಗಿ ಬರ್ತೈತಿ ಅಂತ. ಏನು ಕಲರ್ ಅವಶ್ಯಕತೆ ಇರಲ್ಲ, ಇದೇ ಕಲರ್ ಸಾಕು. ಬೇಯಿಸೋಕ್ಕಿಟ್ರೆ ಸಾಕು. ಡೈರೆಕ್ಟಾಗಿ ಹಾಕೋ ಬದಲು ಒಂದು ಸ್ವಲ್ಪ ಬೇಯಿಸಿ ಹಾಕಿದರೆ ಭಾಳ ಚೆನ್ನಾಗತಿ. ಅದೆಲ್ಲ ಕುದ್ದಾಗಿ ಮೇಲೆ ಸ್ವಲ್ಪ ಕೊಬ್ಬರಿ, ಒಂದಿಷ್ಟು ಬೇಯಿಸಿರೋ ಪಾಲಕ್ ಸೊಪ್ಪು, ಒಂಚೂರು ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸಿನ್ಕಾಳು, ಸ್ವಲ್ಪ ಕೊತ್ತಂಬರಿ ಪುಡಿ, ಒಂದು ಚಮಚ ಕೊತ್ತಂಬರಿ ಪುಡಿ, ಒಂದು 4 ಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನೆಲ್ಲ ರುಬ್ಬಿಟ್ಕೊಂಡ್ರೆ ಆಯಿತು. ಇದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 4 ಚಮಚದಷ್ಟು ಎಣ್ಣೆ, ಒಂದು ಚಮಚ ತುಪ್ಪ. ಅದನ್ನೆಲ್ಲ ಹಾಕಿ ಮೇಲೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡು ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಸಾಜೀರಿಗೆ, ಒಂದು ಸ್ವಲ್ಪ ಬಾಳ್ಕಾಯಿ ಮೊಗ್ಗು ಹಾಕಿ ಒಂದು ಸ್ವಲ್ಪ ಇದು ಮಾಡೋಣ. ಒಂದಿಷ್ಟು ಗೋಡಂಬಿ, ಇದಕ್ಕೆ ಪಾಲಕ್ ರೈಸಿಗೆ ಗೋಡಂಬಿ ಹಾಕಿದರೆ ಚೆನ್ನಾಗತಿ. ಸ್ವಲ್ಪ ಗೋಡಂಬಿ ಅವೆಲ್ಲ ರೋಸ್ಟ್ ಆಗಿದ್ಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದರೆ ಸಾಕು. ಮಿಕ್ಸಿಗೆಲ್ಲ ಹಾಕಿರ್ತೀವಿ ಒಂಚೂರು ಟೇಸ್ಟಿಗೆ ಅಂತ ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಅಂತ ಹಾಕಿದ್ರೆ. ಒಂದಿಷ್ಟು ನೀರುಳ್ಳಿ ಸಿಂಪಲ್ಲಾಗಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ನಾನು. ಕರಿಬೇವು ಒಂದು ಸ್ವಲ್ಪ. ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿ ಮೇಲೆ ಬಟಾಣಿ ಇಟ್ಕೊಂಡಿದ್ದೀವಲ್ಲ ಅದನ್ನೊಂದು ಸ್ವಲ್ಪ ಹಾಕೋಣ. ಹಸಿರು ಬಟಾಣಿ ಅಲ್ಲ, ಇವು ಬಿಳಿ ಬಟಾಣಿ. ನಿಮಗೆ ಹಸಿರು ಬಟಾಣಿ ಬೇಕಾದ್ರೆ ಹಾಕ್ಕೋಬೋದು. ಮನೆಯಲ್ಲಿ ಇತ್ತು ಸ್ವಲ್ಪ ಟೊಮೆಟೊ ಹಣ್ಣು, ಅದು ಹಾಕಿರೋದು ಸ್ಕಿಪ್ ಆಗಿದೆ, ಟೊಮೆಟೊ ಹಣ್ಣು ಹಾಕಿರೋದು. ಆಮೇಲೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದೆಲ್ಲ ಒಂದು ಸ್ವಲ್ಪ ಇದು ಮಾಡಿಕೊಂಡು ಕುದಿ ಹಾಕಿಬಿಡ್ರಿ. ಆಮೇಲೆ ಬಟಾಣಿ ಎಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ಎಲ್ಲ ರೋಸ್ಟ್ ಆಗಿದ್ಮೇಲೆ ರುಬ್ಬಿಟ್ಕೊಂಡಿರೋದು ಹಾಕೋಣ. ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ. ಯಾವ ಕಲರು ಬೇಡ, ಅಷ್ಟು ಚೆನ್ನಾಗಿ ಬಂದೈತೆ ಕಲರ್. ಅದನ್ನೆಲ್ಲ ಹಾಕಿ ಮೇಲೆ ಒಂದು ನಿಮಿಷ ಇದು ಮಾಡಬೇಕು. ಒಂಚೂರು ಅರಿಶಿನ ಪುಡಿ, ಉಪ್ಪು, ಒಂಚೂರು ಕಸೂರಿ ಮೇಥಿ, ಭಾಳ ಟೇಸ್ಟ್ ಬರ್ತೈತಿ. ಅದೆಲ್ಲ ಕುದ್ದಾಗಿ ಮೇಲೆ 1.5 ಕಪ್ಪಿಗೆ ಅಕ್ಕಿಗೆ ಒಂದು 3 ಲೋಟ ನೀರು ಹಾಕಿದರೆ ಸಾಕು. ಒಂದು ಸ್ವಲ್ಪ ರೋಸ್ಟ್ ಆಗಲಿ. ಒಂದು 3 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನೀವು ಅಕ್ಕಿ ಎಷ್ಟು ತಗೊಂತೀರ 1 ಲೋಟಕ್ಕೆ 2 ಲೋಟ ನೀರು ಹಾಕಿದರೆ ಸಾಕು. ನೀರೆಲ್ಲ ಹಾಕಿ ಮೇಲೆ ಒಂದು ಸ್ವಲ್ಪ ಕುದಿ ಬರಲಿ. ಅಷ್ಟೊತ್ತಿಗೆ ಅಕ್ಕಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡ ತಕ್ಷಣವೇ ಒಂದು ಸ್ವಲ್ಪ ಕುದಿದ ತಕ್ಷಣವೇ ಅಕ್ಕಿ ಹಾಕೋಣ. ನಾನು 1.5 ಲೋಟ ಅಕ್ಕಿ ತೊಳೆದಿಟ್ಕೊಂಡು ಹಾಕಿದ್ದೀನಿ. ನಾನು ಮುಚ್ಚಲ್ಲ ಕುಕ್ಕರಿಂದ, ಹಾಗೆ ಇದು ಮಾಡ್ತೀನಿ, ಅದು ಇದಾಗತ್ತೆ ಅಂತ. ಉಪ್ಪು ಆಗೈತೆ ಎಲ್ಲ ಅಂತ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಒಂದು ನಿಮಿಷ ಕುದಿಲ್ಲದು ಅಕ್ಕಿ ಹಾಕಿ ಮೇಲೆ. ಕುದಿಯೋಕ್ಕೆ ತಟ್ಟೆ ಮುಚ್ಚಿ ಬಿಡ್ಬೇಕು, 1 ನಿಮಿಷ ಕುದೀಲಿ ಅಂತ. ಕ್ಲೀನಾಗೆಲ್ಲ ಕುದೀಲಿ. ಮಕ್ಳಿಗೆ ಬಾಕ್ಸಿಗೆ ಕಟ್ಟೋಕ್ಕೆ ಭಾಳ ಚೆನ್ನಾಗತಿ ಮಾಡಿದರೆ. ತರಕಾರಿ ಏನು ಇರಲ್ಲಲ್ಲ, ಹಂಗಾಗಿ ಬರೀ ಬಟಾಣಿ ಅದರ ಎಲ್ಲ ರುಬ್ಬಿ ಹಾಕಿದರೆ ಟೇಸ್ಟಾಗಿ ಇರ್ತೈತಿ, ಮಕ್ಕಳು ತಿಂತಾರೆ. ಕ್ಲೀನಾಗೆಲ್ಲ ಕುದ್ದ ಮೇಲೆ ಈ ಥರ ಗುರಾಡ್ಬೇಕು, ತಳ ಹಿಡ್ದು ಬಿಡ್ತೈತೆ ಒಂದೊಂದ್ಸರಿ.
ನೀರು ಒಂದು ಸ್ವಲ್ಪ ಕಮ್ಮಿ ಆಗಿದೆ ನೋಡಿರಿ. ಇನ್ನೊಂದು ಚೂರು ಕುದ್ದಾದ್ಮೇಲೆ ಈ ಥರ ಆಕತಿ. ನೀರೆಲ್ಲ ಹೋಗಿ ಮೇಲೆ ಒಂದು ನಿಮಿಷ ಹಳ್ಳಕ್ಕೆ ಬಿಡಬೇಕು. ಇನ್ನೊಂದು ಸ್ವಲ್ಪ ನೀರಿದೆ. ಕ್ಲೀನಾಗಿ ಒಂದು ನಿಮಿಷ ತಟ್ಟಿ ಮುಚ್ಚಿ ಬಿಟ್ಟರೆ ಸ್ವಲ್ಪ ಅನ್ನ ಬೆಂದತಿಲ್ಲ ಅಂತ ಹಳ್ಳಿದ್ರೆ ಸಾಕು ಬೆಂದತಿ ಅಂತ. ಈ ಥರ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಕಟ್ಟಾಕಿ ಮಕ್ಕಳಿಗೆ ಬೆಳಗ್ಗಿನ ತಿಂಡಿಗೆ ನನ್ನ ಮಗಳಿಗೆ ಬಾಕ್ಸಿಗೆ ಕಟ್ತಾಯಿದ್ದೀನಿ. ಭಾಳ ಚೆನ್ನಾಗತ್ತೆ. ಬೆಳಗಿನ ತಿಂಡಿಗಳೇ ಬೆಸ್ಟ್ ಆಗುತ್ತೆ. ಒಂದು ಸರಿ ಮಾಡಿರಿ, ಹೇಗೆ ಬರ್ತೈತಿ ಅಂತ ನೋಡಿರಿ. ಭಾಳ ಚೆನ್ನಾಗಿರ್ತೈತಿ. ಮಕ್ಕಳಿಗೂ ಇಷ್ಟ ಆಕತಿ ತಿಂಡಿ. ಈಗ ಬರ್ತದೆ ನೋಡಿರಿ, ಭಾಳ ಸೂಪರಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿರಿ, ಹೇಗೆ ಬರ್ತೈತಿ ಅಂತ ನೋಡಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.